ಶ್ರಮಿಕರ ಬಿಪಿಎಲ್ ಕಾರ್ಡ್ಗೂ ಕನ್ನ ಹಾಕಿದ ರಾಜ್ಯ ಸರ್ಕಾರ. ಕೊಣ್ಣೂರಿನ 2 ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕು ಕೊಣ್ಣೂರು ಗ್ರಾಮ 3 ತಿಂಗಳ ಹಿಂದೆ ಕಾರ್ಡ್ ರದ್ದು ಮಾಡಿದೆ ಆಹಾರ ಇಲಾಖೆ. ಬಸ್ ಸ್ಟ್ಯಾಂಡ್ನಲ್ಲಿ ಸೀಬೆಕಾಯಿ ಮಾರ್ತಾ ಇದ್ದಂತಹ ಕುಟುಂಬಕ್ಕೆ ಈಗ ಬಿಪಿಎಲ್ ಕಾರ್ಡ್ ರದ್ದಾಗಿರುವ ಹಿನ್ನೆಲೆಯಲ್ಲಿ ಶಾಕ್ ಆಗಿದೆ. ಹಾಸಿಮ್ ಅಲಿ ದಂಪತಿಯ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಮನೆ ಬಿದ್ದಿರುವ ಕಾರಣ ಬಾಡಿಗೆ ಮನೆಯಲ್ಲೇ ಈ ಕುಟುಂಬ ವಾಸವಿದೆ. ಕಾರ್ಡ್ ರದ್ದು ಮಾಡಿರೋದಕ್ಕೆ ಸರ್ಕಾರದ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 3 ತಿಂಗಳಿಂದ ನಮ್ದು ರೇಷನ್ ಕಾರ್ಡ್ ಬಂದ್ ಆಗೈತ್ರಿ. ನಮ್ದು ಯಾವುದೇ ರೀತಿಯಿಂದ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ಟೋದಿಲ್ಲ. ಆದ್ರೆ ಏನಾಗೈತ್ರಪ್ಪ, ನಾವು ಕಡು ಬಡವ್ರು. ಆದ್ರೆ ಏನಪ್ಪ, ನಮ್ದು ಯಾವುದೋ ಒಂದು ಜಾಗ ಇಲ್ಲ, ಹೊಲ ಇಲ್ಲ, ಯಾವುದೂ ಇಲ್ಲ. ಇದು ನಮ್ದು ಇದೊಂದು ಹಳೆ ಗೌರ್ಮೆಂಟ್ ಕೊಟ್ಟಂಥ ಪ್ಲಾಟ್ ಐತಿ. ಆ ಪ್ಲಾಟ್ನಾಗ ನಾವು ಬದುಕಾಕಂತೀವಿ. ಆ ನಂತರ ಏನಪ್ಪ, ನಾವು ಒಂದು 2 ಅರ್ಬಿ ಬಟ್ಟೆ ಹೊಲದು ಅದ್ರ ಮ್ಯಾಗ ಜೀವನ ಸಾಗಿಸೋದು ವಜನ್ ಆಗೈತಿ. ಆನಂತರ ನಮ್ಗೆ ಏನೈತ್ರಿ, ಇದು ಅನ್ನ ಭಾಗ್ಯ ಎನ್ನುವಂಥದ್ದು ಏನೋ ಒಂದು ಕೊಟ್ಟಿದ್ರಿ. ಅದರಿಂದ ಅದನ್ನು ಕಸ್ಕೊಳಕ್ಕೆ ನಿಂತು ನಮ್ಗೆ ಅಕ್ಕಿ ಇಲ್ಲ ತಿನ್ನಾಕ. ನಾವು ಬಡವ್ರು ಅದೇವ್ರಿ, ದುಡ್ಡು ತಿನ್ನೋರು. ನಾವು ಎಲ್ಲಿ ಹೋಗೋಣ್ರಿ? ಯಾರನ್ನ ಕೇಳಬೇಕು? ಹೋದ್ರೆ ಮುಂದೆ ಹೋಗ್ರಿ ಅಂತಾರ. ಮುಂದೆ ಹೋದ್ರೆ ಅಲ್ಲಿ ಹೋಗಿ ಅದನ್ನ ಚೆಕ್ ಮಾಡಿಸ್ರಿ ಅಂತಾರ. ಎಲ್ಲಿ ಹೋದ್ರಿ ಇದು ಟ್ಯಾಕ್ಸ್ ಕುಂತೈತಿ ಅಂತಾರ. ನಾವು ಎದ್ರಲಿಂತನೇ ಟ್ಯಾಕ್ಸ್ ಕೊಟ್ಟಿವ್ರಿ. ನಮ್ದೇನು ಹೊಲ ಇಲ್ಲ, ಮನೆ ಇಲ್ಲ. ಇರಾಕಿದ ಒಂದು ಜೋಪಡಿ ಮನೆ ಐತ್ರಿ. ಅದು ಜೋರಾಗಿ ಮಳೆ ಬಂದ್ರೆ ಬಿದ್ದು ಹೋಕೈತ್ರಿ. ಅಲ್ಲಿ ಎಲ್ಲಿರುಣ್ರಿ ನಾವು? ಅದು ತಿನ್ನಾಕ ಆಸರಾಗಿತ್ರಿ ನಮ್ಮ ಬಡವ್ರಿಗೆ. ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸತೆ ಇಲ್ರಿ. ನಮ್ಮ ಮಕ್ಕಳು ಕಾಲೇಜ್ಗೆ ಹೋಗವ್ರಿ. ನಾವು ಏನಂತ ತೊಂಬರೋಣ್ರಿ? ನಾವು ಬಡವ್ರು ಅದೇವಿ, ನಾವು ಎಲ್ಲಿ ಹೋಗುಣ್ರಿ? ನಮ್ಮ ಮನೇನ ಹೊಲಿ ಇಲ್ಲ, ಏನೂ ಇಲ್ಲ. ನಾ ದುಡೋದು ತಿನ್ನೋದು ಅಷ್ಟೈತಿ. ನಂದ ಟ್ಯಾಕ್ಸ್ GST ಏನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.